ಮುಳಬಾಗಿಲು ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ನಾನು ಸೈಯದ್ ಜುಲ್ಫಿಕಾರ್ ಅಹಮದ್. ಕರ್ನಾಟಕ ಸರ್ಕಾರದಿಂದ ಮುಳಬಾಗಿಲು ತಾಲೂಕಿನ ಬಗರ್ ಹುಕುಂ ಸಕ್ರಮೀಕರಣ ದರಖಾಸ್ತು ಸಮಿತಿಗೆ 3 ಜನ ಸದಸ್ಯರು ನೇಮಕಗೊಂಡಿದ್ದಾರೆ. ಅದರಲ್ಲಿ ತಾವು ಈ ದೃಶ್ಯಗಳಲ್ಲಿ ನೋಡಬಹುದು. ಗುಜನಹಳ್ಳಿ ಮಂಜುನಾಥ್, ಜಮನಹಳ್ಳಿ ಕೃಷ್ಣಪ್ಪ, ನೀಲಾವತಿ ಸೋಮಶೇಖರ್. ಈ ದಿನ 3 ಜನ ಸದಸ್ಯರು ಮುಳಬಾಗಿಲು ತಾಲೂಕಿನ ಮಾಜಿ ಶಾಸಕರು, ಕೋಲಾರ ಹಾಲಿ ಶಾಸಕರಾದ ಕೊತ್ತೂರು ಮಂಜುನಾಥ್ ಮತ್ತು ಮುಳಬಾಗಿಲು ತಾಲೂಕಿನ ಕಾಂಗ್ರೆಸ್ ಅಭ್ಯರ್ಥಿಗಳಾದ ವಿ ಆದಿನಾರಾಯಣರವರ ಮನೆಗೆ ಹೋಗಿ ಅವರಿಗೆ ಸನ್ಮಾನ ಮಾಡಿರುತ್ತಾರೆ. ಬೆಂಗಳೂರಿನ ಅವರ ನಿವಾಸಕ್ಕೆ ಹೋಗಿ ಮುಳಬಾಗಿಲಿನಿಂದ 3 ಜನ ಸದಸ್ಯರು ಸನ್ಮಾನ ಮಾಡುವ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಈ ಮೂಲಕ ಮುಳಬಾಗಿಲು ತಾಲೂಕಿನ 2 ನಾಯಕರುಗಳಾದ ಕೊತ್ತೂರು ಮಂಜುನಾಥ್ ಮತ್ತು ಆದಿನಾರಾಯಣರವರಿಗೆ ದರಖಾಸ್ತು ಸಮಿತಿಯ ಸದಸ್ಯರಾಗಿ 3 ಜನರಿಗೆ ನೇಮಕಗೊಂಡಿರುವುದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಿ, ಅದೇ ರೀತಿ ನೂತನ ವರ್ಷದ ಕ್ಯಾಲೆಂಡರ್ ಕೂಡ ಅಲ್ಲಿ ಬಿಡುಗಡೆ ಮಾಡಲಾಗಿದೆ. ಈಗಾಗಲೇ ಮುಳಬಾಗಿಲಿನಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳ ಸಮ್ಮುಖದಲ್ಲಿ ಕ್ಯಾಲೆಂಡರ್ ಗಳನ್ನು ಬಿಡುಗಡೆ ಮಾಡಿದ್ದು, ವಿ ಆದಿನಾರಾಯಣ ಮತ್ತು ಕೊತ್ತೂರು ಮಂಜುನಾಥ್ ರವರ ಭಾವಚಿತ್ರ ಇರುವ ಕ್ಯಾಲೆಂಡರ್ ಅನ್ನು ಮುಳಬಾಗಿಲು ತಾಲೂಕಿನಾದ್ಯಂತ 1 ಲಕ್ಷ ಕ್ಯಾಲೆಂಡರ್ ಗಳನ್ನು ವಿತರಣೆ ಮಾಡಲು ಈಗಾಗಲೇ ಈ ಸಂದರ್ಭದಲ್ಲಿ ಘೋಷಣೆ ಮಾಡಿರುತ್ತಾರೆ. ತಾವು ಈ ದೃಶ್ಯಗಳಲ್ಲಿ ನೋಡಬಹುದು. ಮುಳಬಾಗಿಲು ತಾಲೂಕಿನ ಬಗರ್ ಹುಕುಂ ಸಕ್ರಮೀಕರಣ ದರಖಾಸ್ತು ಸಮಿತಿಯ ಸದಸ್ಯರುಗಳಾದ ಜಮನಹಳ್ಳಿ ಕೃಷ್ಣಪ್ಪ, ಗುಜನಹಳ್ಳಿ ಮಂಜುನಾಥ್ ಮತ್ತು ನೀಲಾವತಿ ಸೋಮಶೇಖರ್ ರವರು ಈ 2 ನಾಯಕರುಗಳಿಗೆ ಇಲ್ಲಿ ಸನ್ಮಾನ ಮಾಡುವ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸಿರುತ್ತಾರೆ. ದರಖಾಸ್ತು ಕಮಿಟಿ ಸದಸ್ಯರಾಗಿ ನಮ್ಮನ್ನ 3 ಜನರನ್ನು ಆಯ್ಕೆ ಮಾಡಿದ್ದಕ್ಕೆ ನಮ್ಮ ಕೊತ್ತೂರು ಮಂಜುನಾಥ್ ಅವರು, ನಮ್ಮ ಮುಖಂಡರಾದ ಆದಿನಾರಾಯಣ ಅವರು, ಮತ್ತು ನಮ್ಮ ಕೋಲಾರ ಸಚಿವರಾದಂಥ ಜಿಲ್ಲಾ ಸಚಿವರಾದ ಬೈರತ್ ಸುರೇಶ್ ಅವರು, ಅನಿಲ್ ಕುಮಾರ್ ಅವರು, ನಜೀರಾಮ್ ಅವರು ಮತ್ತು ಅನೇಕ ಮುಖಂಡರು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಅವರಿಗೆಲ್ಲ ಬ್ಲಾಕ್ ಅಧ್ಯಕ್ಷರು, ನಮ್ಮ ಮುಳಬಾಗಿಲು ತಾಲೂಕಿನ ಬ್ಲಾಕ್ ಅಧ್ಯಕ್ಷರು ಎಲ್ರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀವಿ. ನಮ್ಮನ್ನು ಇವತ್ತು ಏನು ಆಯ್ಕೆ ಮಾಡಿದ್ದಾರೆ, ನಾವು ಪ್ರಾಮಾಣಿಕವಾಗಿ ಭೂರಹಿತ ರೈತರಿಗೆ ನ್ಯಾಯ ಕೊಡಿಸ್ತೀವಿ ಅಂತೇಳಿ ನಾವು ಮುಂದೆ ನಾವು ಪ್ರಮಾಣ ಮಾಡ್ತೀವಿ. ನಮ್ಮ ಮುಳಬಾಗಿಲು ತಾಲೂಕಿನ ಅಕ್ರಮ ಸಕ್ರಮ ಅಂಥೇಳಿ ಏನು ಬಹುರಕಂ ಅಂಥೇಳಿ ಒಂದು ಕಮಿಟಿ ಇದೆ. ಆ ಕಮಿಟಿಗೆ ನಮ್ಮ ನಾಯಕರಾದ ಕೊತ್ತೂರು ಮಂಜುನಾಥ್ ಮತ್ತು ನಮ್ಮ ತಾಲೂಕಿನ ಅಭ್ಯರ್ಥಿಯಾದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಆದಿನಾರಾಯಣವರ ಸೂಚನೆ ಮೇರೆಗೆ ನಮ್ಮ ಸರ್ಕಾರ, ನಮ್ಮ ಉಸ್ತುವಾರಿ ಮಿನಿಸ್ಟರ್ ಆದ ಸುರೇಶ್ ಅವರು ಮತ್ತು ನಿಜಾರ್ ಅಹಮದ್ ಅವರು ಮತ್ತು ನಮ್ಮ ತಾಲೂಕಿನ ಬ್ಲಾಕ್ ಅಧ್ಯಕ್ಷರಾದ ನೀಲಕಂಠೇಗೌಡರು, ಅಮಾನುಲ್ಲಾ ಹಾಗೂ ಸಹಪಾಠಿಗಳು, ನಮ್ಮ ಲೀಡರ್ ಮುಖಾಂತರ ಸೂಚನೆ ಮೇರೆಗೆ ನಮ್ಮ 3 ಜನರನ್ನ ಬಹರ್ಕುಂ ಸಾಗುವಳಿ ಸದಸ್ಯರನ್ನಾಗಿ ಮಾಡಿದ್ದಾರೆ. ಅಧ್ಯಕ್ಷರನ್ನಾಗಿ MLA ಇರ್ತಾರೆ, ನಾವು ಸದಸ್ಯರಾಗಿರ್ತೀವಿ. ಏನು ನಮ್ಮನ್ನು ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಮತ್ತು ಆದಿನಾರಾಯಣ, ನಮ್ಮ ಬ್ಲ್ಯಾಕ್ ಪ್ರೆಸಿಡೆಂಟು ಆದಂಥ ನೀಲಕಂಠೇಗೌಡರು, ಅಹಮಾನುಲ್ಲಾ, ನಮ್ಮ ನಾಯಕರು ಇನ್ನೂ ಮುಖಾಂತರ ನಮ್ಮ ನಾಯಕರು, ನಮ್ಮ ತಾಲೂಕಿನ ನಮ್ಮ ಸಹಪಾಠಿಗಳು ಅವರು ಸೂಚನೆ ಮೇರೆಗೆ ನಮ್ಮನ್ನು ಮಾಡಿರೋದಕ್ಕೆ ಧನ್ಯವಾದಗಳು ಸಲ್ಲಿಸ್ತಾ, ಅವರಿಗೆ ಯಾವುದೇ ರೀತಿಯಾಗಿ ಧಕ್ಕೆ ತಟ್ಟಂತೆ, ಪಕ್ಷಕ್ಕೆ ಮುಜರಾಗದಂತೆ ನಾವು ಏನು ನಿಯಮಾನುಸಾರ ನಮ್ಮ ಪಕ್ಷ ಏನು ನಮ್ಮನ್ನು ನಂಬಿ ಮಾಡಿದಾರೋ ಅದರ ಪ್ರಕಾರ ನಿಯಮಾನುಸಾರ ನಾವೆಲ್ಲ ಭೂಮಿದಾರರಿಗೆ ಭೂಮಿ ನಿಯಮಾನುಸಾರ ಮಾಡ್ತೀವಿ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ನಾವು ಇವತ್ತು ಸುಮಾರು ನಮಗೆ ಆಗಿ ಒಂದು 15 ದಿವಸ ಆಯಿತು. ನಾವು ಇಷ್ಟರೊಳಗಾಗಿ ನಮ್ಮ ನಾಯಕರನ್ನ ಭೇಟಿ ಮಾಡಬೇಕಾಗಿತ್ತು. ನಮ್ಮ ಕೊತ್ತೂರು ಮಂಜುನಾಥ್ ಅವರು ದೂರದಲ್ಲೇ ಪ್ರಯಾಣದಿಂದ ಇಲ್ಲದೇ ಇರೋದ್ರಿಂದ ಇವತ್ತು ಬಂದು ಅವರನ್ನು ಸನ್ಮಾನ ಮಾಡಿ ಮತ್ತೆ ನಮ್ಮ ಅಭ್ಯರ್ಥಿಯಾದಂಥ ಆದಿನಾರಾಯಣವರಿಗೆ ಸನ್ಮಾನಿಸಬೇಕು ಅಂತೇಳಿ ನಾವು 3 ಜನ ತಿಳ್ಕೊಂಡು ಬಂದಿದ್ದೀವಿ. ನಾವು ಹೋಗ್ತೀವಿ. ಮುಂದಿನ ದಿನದಲ್ಲಿ ನಾವು ಮೀಟಿಂಗ್ ಕರೆಸಿ ಎಲ್ಲ ರೀತಿಯಲ್ಲಿ ಕೂಡ ನಮ್ಮ ರೈತರಿಗೆ ಅನುಕೂಲ ಆಗೋ ರೀತಿ, ಬಡಬಗ್ಗರಿಗೆ ಭೂಮಿ ಸಿಗುವ ರೀತಿ ನಾವು ನಿರ್ವಹಿಸ್ತೀವಿ ಅಂತೇಳಿ, ನಾವು ಯಾವುದೇ ರೀತಿಯಾಗಿ ಧಕ್ಕೆ ಬರ್ದಂಗೆ ನಮ್ಮ ಪಕ್ಷಕ್ಕೂ ಮತ್ತು ನಮ್ಮ ನಾಯಕರಿಗೂ ಧಕ್ಕೆ ಬರ್ದಂಗೆ ಕೆಲಸ ಮಾಡ್ತೀವಿ 3 ಜನ ಅಂತೇಳಿ ನಮಸ್ಕರಿಸ್ತೀನಿ.